ಇಂದು ಶಬ್ಬೆ ಬರಾತ್, ಬರಕತ್ತಿನ ರಾತ್ರಿ, ಪಾಪಮೋಚನೆಯ ರಾತ್ರಿ, ಹೇರಳ ಅನುಗ್ರಹಗಳ ಮಳೆ ವರ್ಷಿಸುವ ರಾತ್ರಿ, ಪ್ರಾರ್ಥನೆಗೆ ಉತ್ತರ ಲಭಿಸುವ ರಾತ್ರಿ, ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಶಫಾಅತಿನ ಸಂಪೂರ್ಣ ಅಧಿಕಾರ ಲಭಿಸಿದ ರಾತ್ರಿ ಕೂಡ ಹೌದು. ಈ ರಾತ್ರಿ ನಮಗೆ ಏನೆಲ್ಲ ಉತ್ತಮ ಕಾರ್ಯಗಳನ್ನು ಮಾಡಲು ಸಾಧ್ಯವೋ ಅದೆಲ್ಲವನ್ನೂ ಮಾಡೋಣ. ಕುರ್ಆನ್, ದಿಕ್ರ್, ದರೋದೆ ಶರೀಫ್ಗಳನ್ನು ಸಾಧ್ಯವಾದಷ್ಟು ಪಠಿಸೋಣ. ಅರಬ್ ಸಾಮ್ರಾಜ್ಯದಲ್ಲಿ ಅತಿ ಹೆಚ್ಚು ಕುರಿಗಳನ್ನು ಹೊಂದಿದ್ದ ಬನು ಕಲ್ಬ್ ಗೋತ್ರದ ಕುರಿಗಳ ರೋಮಗಳಿಗೆ ಸರಿಸಮನಾಗಿ ನಮ್ಮ ಪಾಪಗಳನ್ನು ಅಲ್ಲಾಹನು ಕ್ಷಮಿಸುವ ರಾತ್ರಿ ಇದು ಪ್ರಿಯರೇ. ವಿಶೇಷವಾಗಿ 3 ಯಾಸೀನ್ ಪಾರಾಯಣ ಮಾಡೋಣ. ದೀರ್ಘಾಯುಷ್ಯಕ್ಕಾಗಿ ಒಂದು, ರಿಸ್ಕ್ನಲ್ಲಿ ವಿಶಾಲತೆ ಲಭಿಸಲು ಮತ್ತೊಂದು, ಹಾಗೂ ಈಮಾನ್ನೊಂದಿಗೆ ಮರಣ ಹೊಂದಲು ಒಂದು. ಆದರೆ ಒಂದು ತಿಳಿದುಕೊಳ್ಳಿ, ಮತ್ತೊಬ್ಬರಲ್ಲಿ ದ್ವೇಷ ಸಾಧಿಸಿ ಬದುಕುತ್ತಿರುವವನಿಗೆ, ಮಾಟಮಂತ್ರ ಮಾಡುವವನು ಮತ್ತು ಮಾಡಿಸುವವನಿಗೆ, ಮದ್ಯಪಾನ ಮಾಡುವವನಿಗೆ, ಮಾತಾಪಿತರನ್ನು ಪೀಡಿಸುವವನಿಗೆ, ವ್ಯಭಿಚಾರ ಮಾಡುತ್ತಿರುವವನಿಗೆ ಶಬ್ಬೆ ಬರಾಚಿನ ಯಾವ ಪ್ರತಿಫಲವೂ ಸಿಗಲ್ಲ, ಯಾವ ಕ್ಷಮೆ ಕೂಡ ಸಿಗಲ್ಲ. ಆದ್ದರಿಂದ ಅಲ್ಲಾಹನಲ್ಲಿ ಕಣ್ಣೀರಿಟ್ಟು ಪ್ರಾರ್ಥಿಸೋಣ. ಮಾಡಿದ ಪಾಪಗಳಿಗೆ ಪ್ರಾಯಶ್ಚಿತಪಟ್ಟು ಖೇದ ವ್ಯಕ್ತಪಡಿಸಿ ಉತ್ತಮ ವ್ಯಕ್ತಿಯಾಗಿ ಬದುಕಲು ಶಪಥ ಮಾಡೋಣ. ದಾನ ಧರ್ಮಗಳನ್ನು ಅಧಿಕಗೊಳಿಸೋಣ. ಯಾ ಅಲ್ಲಾಹ್, ನಮ್ಮೆಲ್ಲರನ್ನು ಸರ್ವವಿಧ ಪಾಪಗಳಿಂದ ಮುಕ್ತಿಗೊಳಿಸಿ ಸ್ವರ್ಗದಲ್ಲಿ ಒಂದುಗೂಡಿ